ಬಳ್ಳಾರಿ ದಳ್ಳೂರಿ ಎಚ್ಡಿಕೆ ಮೇಲೆ ಕೈಪಡೆ ಕಿಡಿಕಿಡಿ ಕಾರ್ತಾ ಇದೆ. ಪೊಲೀಸರ ಜೊತೆ ಡಿಕೆ ಶಿವಕುಮಾರ್ ಸಭೆಯನ್ನ ನಡೆಸಿದ್ರು. ಬಳ್ಳಾರಿ ದಳ್ಳೂರಿ ಎಚ್ಡಿಕೆ ಮೇಲೆ ಕೈಪಡೆ ಕಿಡಿ. ಪೊಲೀಸರ ಜೊತೆ ಡಿಕೆ ಶಿವಕುಮಾರ್ ಸಭೆ, ಎಚ್ಡಿಕೆ ಆಕ್ರೋಶ. ಡಿಕೆ ಶಿವಕುಮಾರ್ಗೆ ಕೊಂಬಿತಿಯಾ ಎಂದಿದ್ದಕ್ಕೆ ಡಿಕೆಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಆಯ್ತಪ್ಪ, ಜೆಡಿಎಸ್ ಎಂಎಲ್ಎಗಳು ಇದ್ದಾರಲ್ಲ, ಅಸೆಂಬ್ಲಿ ಕರೆಯುತ್ತೇವೆ, ಚರ್ಚೆ ಮಾಡೋಕೆ ಹೇಳಿ. ಮತ್ತೊಂದೆಡೆ ಎಚ್ಡಿಕೆ ವಿರುದ್ಧ ಪರಮೇಶ್ವರ್ ಗರಂ ಆಗಿದ್ದಾರೆ. ಡಿಕೆ ಜವಾಬ್ದಾರಿಯುತ ಡಿಸಿಎಂ, ಕ್ಯಾಬಿನೆಟ್ ಸಚಿವರು ಬಳ್ಳಾರಿಗೆ ಹೋಗಿರೋದು ತಪ್ಪು ಅಂತ ಹೇಳಲು ಆಗಲ್ಲ. ನಾನು ಹೋಗಲು ಆಗಿಲ್ಲ ಅಂತ ಡಿಕೆ ಶಿವಕುಮಾರ್ ಹೋಗಿದ್ರು. ನಾನು ಹೋಗಿದ್ರೆ ಅವರ ಪರ ಇವರ ಪರ ಅನ್ನೋರು. ಹಾಗಾಗಿ ನಮ್ಮ ಹಸ್ತಕ್ಷೇಪ ಆಗದಿರಲಿ, ತನಿಖೆ ನಡೆಯಲಿ ಬಿಡಿ. ನಾನು ಯಾವುದೇ ಘಟನೆ ಆದಾಗ ತಕ್ಷಣ ಹೋಗಲ್ಲ, ತೀರಾ ತುರ್ತು ಸಂದರ್ಭ ಇದ್ರೆ ಮಾತ್ರ ಹೋಗೋದು. ಬಳ್ಳಾರಿಗೂ ನಾನು ಇದೇ ಕಾರಣಕ್ಕೆ ಇನ್ನೂ ಕೂಡ ಹೋಗಿಲ್ಲ. ಡಿಕೆ ಶಿವಕುಮಾರ್ ಮಾನವೀಯತೆ ದೃಷ್ಟಿಯಿಂದ ಹೋಗಿದ್ದಾರೆ. ಅದಕ್ಕೆಲ್ಲ ಡಿಕೆ ಶಿವಕುಮಾರ್ ಅನುಮತಿ ಪಡೆಯುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಪರಮೇಶ್ವರ್. ಡಿಕೆ ಶಿವಕುಮಾರ್ ಪರವಾಗಿ ಪರಂ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಇದೀಗ ಬಳ್ಳಾರಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಡಿಕೆ ಮೇಲೆ ಕೈಪಡೆ ಕಿಡಿಕಿಡಿಯನ್ನ ಕಾರ್ತಾ ಇರುವಂತದ್ದು. ಪೊಲೀಸರ ಜೊತೆ ಡಿಕೆ ಶಿವಕುಮಾರ್ ಚರ್ಚೆಯನ್ನ ಮಾಡ್ತಾರೆ. ಇದಕ್ಕೆ ಎಚ್ಡಿ ಕುಮಾರಸ್ವಾಮಿ ಅದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಡಿಕೆ ಶಿವಕುಮಾರ್ಗೆ ಕೊಂಬಿದ್ಯಾ, ಅವರೇ ಹೋಗ್ಬೇಕಾ, ಅವರೇ ಚರ್ಚೆಯನ್ನ ಮಾಡ್ಬೇಕಾ, ಯಾಕೆ ಪರಮೇಶ್ವರ್ ಏನ್ ಮಾಡ್ತಾ ಇದ್ದಾರೆ, ಇವರು ರಬ್ಬರ್ ಸ್ಟ್ಯಾಂಪ್ ಮಿನಿಸ್ಟರ್ ಅಷ್ಟೇನಾ, ಯಾಕಂದ್ರೆ ಇವ್ರ ಕೆಲಸಗಳು ಏನು ಇಲ್ವಾ, ಹಾಗಾದ್ರೆ ಇವ್ರ ಜವಾಬ್ದಾರಿ ಏನು ಇಲ್ವಾ, ಡಿಕೆ ಶಿವಕುಮಾರ್ ಹೋಗಿ ಅಲ್ಲಿ ಪೊಲೀಸರ ಜೊತೆ ಸಭೆಯನ್ನ ಮಾಡ್ಬೇಕಾ ಅನ್ನುವಂತ ಮಾತನ್ನ ಎಚ್ಡಿ ಕುಮಾರಸ್ವಾಮಿ ಅವರು ಆಡಿರ್ತಾರೆ ಬಳ್ಳಾರಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕರಿತೀವಿ ಹೊಸ ಅವ್ರ ಎಮ್ಎಲ್ಎಗಳು ಇದಾರಲ್ಲ, ಅವ್ರ ಎಮ್ಎಲ್ಎ ಇದು ಅಸೆಂಬ್ಲಿಲಿ ಕರಿತೀವಿ, ಹೊಸ ಅಸೆಂಬ್ಲಿಲೋ ಎಲ್ಲಾರು ಅದನ್ನ ಚರ್ಚೆ ಮಾಡಕ್ ಕೇಳುತ್ತೆ. ಅವ್ರ ಎಮ್ಎಲ್ಎಗಳು ಇದಾರಲ್ಲ, ಅವ್ರ ಎಮ್ಎಲ್ಎ ಇದು ಅಸೆಂಬ್ಲಿಲಿ ಕರಿತೀವಿ, ಹೊಸ ಅಸೆಂಬ್ಲಿಲೋ ಎಲ್ಲಾರು ಅದನ್ನ ಚರ್ಚೆ ಮಾಡಕ್ ಕೇಳುತ್ತೆ. ಅವ್ರ ಎಮ್ಎಲ್ಎಗಳು ಇದೀಗ ಡಿಕೆ ಶಿವಕುಮಾರ್ ಬಗ್ಗೆ ಎಚ್ಡಿಕೆ ಮಾತನಾಡಿರ್ತಾರೆ. ಅಂದ್ರೆ ಡಿಕೆ ಶಿವಕುಮಾರ್ ಹೋಗಿ ಯಾಕೆ ಬಳ್ಳಾರಿಯಲ್ಲಿ ನಡೆದಿರುವಂತಹ ಗಲಾಟೆಯಲ್ಲಿ ಅಲ್ಲಿ ಹೋಗಿ ಪೊಲೀಸರ ಜೊತೆ ಸಭೆ ಮಾಡಬೇಕು, ಯಾಕೆ ಪರಮೇಶ್ವರ್ ಗೃಹ ಸಚಿವರಾಗಿ ಪರಮೇಶ್ವರ್ ಏನ್ ಮಾಡ್ತಾ ಇದ್ದಾರೆ, ಹಾಗಾದ್ರೆ ಇವರು ನಾಮಕಾವಸ್ಥೆ ಅಷ್ಟೇನಾ, ರಬ್ಬರ್ ಸ್ಟ್ಯಾಂಪ್ ಮಿನಿಸ್ಟರ್ ಮಾತ್ರ ಅಷ್ಟೇನಾ, ಇವರ ಕೆಲಸಗಳು ಏನಿಲ್ವಾ, ರಾಜ್ಯದಲ್ಲಿ ಏನಾಗ್ತಾ ಇದೆ, ಏನ್ ನಡೀತಾ ಇದೆ, ಹೋಗಿ ಜಿಲ್ಲೆಗೆ ಹೋಗಿ ಅಲ್ಲಿ ವಿಚಾರಿಸಬೇಕು, ಅಲ್ಲಿ ಯಾವ ರೀತಿಯಾಗಿ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ, ಇದ್ರ ಬಗ್ಗೆ ಎಲ್ಲ ವಿಚಾರಿಸಬೇಕಲ್ವಾ. ಆದ್ರೆ ಯಾಕೆ ಇದ್ರ ಬಗ್ಗೆ ವಿಚಾರಿಸಿಲ್ಲ ಅನ್ನುವಂತ ಮಾತನ್ನ ಆಡಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ಏನು ಎಚ್ಡಿ ಕುಮಾರಸ್ವಾಮಿ ಅವರ ಈ ಒಂದು ಹೇಳಿಕೆ ಏನಿದೆ, ಪರಮೇಶ್ವರ್ ಮತ್ತು ಡಿಕೆ ಶಿವಕುಮಾರ್ ವಿರುದ್ಧ ಏನು ಕಿಡಿಯನ್ನ ಕಾರಿರ್ತಾರೆ, ಇದಕ್ಕೆ ತಿರುಗೇಟನ್ನ ಕೊಟ್ಟಿರುವಂತದ್ದು, ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ಒಂದ ಏನು ರಬ್ಬರ್ ಸ್ಟಾಂಪ್ ಆಗಿದ್ದಾರೆ ಏನೋ ಪರಮೇಶ್ವರ್ ಅವರು ಅನ್ನುವಂತಹ ಎಚ್ಡಿಕೆ ಹೇಳಿಕೆ, ಜೊತೆಗೆ ಪರಮೇಶ್ವರ್ ಅವರ ಇಲಾಖೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಹಸ್ತಕ್ಷೇಪ ಮಾಡ್ತಿದ್ದಾರೆ, ಇವ್ರು ಹೋಗ್ಲಿಲ್ಲ ಅವ್ರು ಹೋದ್ರು ಅನ್ನುವಂತಹ ಎಲ್ಲ ಹೇಳಿಕೆಗಳಿಗೂ ಕೂಡ ಒಂದು ರೀತಿಯಾಗಿ ಪರಂ ಗರಂ ಆಗೋದ್ರ ಜೊತೆಗೆ ಪರಂ ಅವರ ಬೆನ್ನಿಗೆ ಇದೀಗ ಉಳಿದಂತಹ ಸಚಿವರುಗಳು ಕೂಡ ನಿಂತಿರೋದು. ಇವತ್ತು ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡ್ತಾ ಇರ್ತಿದ್ರು, ಹೌದು ಅವ್ರು ಹೋಗಿರ್ಲಿಲ್ಲ, ಇವ್ರು ಅದರಲ್ಲಿ ಹಸ್ತಕ್ಷೇಪ ಅನ್ನುವಂತಹದ್ದು ಏನಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಜೊತೆಗೆ ಇದೇ ಪರಮೇಶ್ವರ್ ಅವರು ಡಿಕೆ ಶಿವಕುಮಾರ್ ಅವರ ವಿಚಾರಕ್ಕೂ ಕೂಡ ಸಮರ್ಥನೆ ಮಾಡ್ಕೊಂಡಿದ್ದಂತಹದ್ದು, ಅದರಲ್ಲಿ ನನ್ನ ಇಲಾಖೆಯಲ್ಲಿ ಹಸ್ತಕ್ಷೇಪ ಅನ್ನುವಂತಹದ್ದಲ್ಲ, ಸರ್ಕಾರದ ನಿರ್ಣಯ ಅಂತ ಬಂದಾಗ ಎಲ್ಲಾ ಸಚಿವರು ಕೂಡ ಒಂದೇ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿರುವಂತಹದ್ದು. ಈ ಮೂಲಕ ಡಿಕೆ ಶಿವಕುಮಾರ್ ಅವರು ಏನು ಪರಮೇಶ್ವರ್ ಅವರ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನುವಂತಹ ಎಚ್ಡಿಕೆ ಆರೋಪಕ್ಕೆ ಸಚಿವರುಗಳು ನೇರವಾಗಿಯೇ ತಿರುಗೇಟನ್ನ ನೀಡ್ತಿದ್ದಾರೆ. ವನಿತಾ, ಧನ್ಯವಾದಗಳು ದೀಪಾ ನಿಮ್ಮೆಲ್ಲ ಮಾಹಿತಿಗೆ.